ಕಥೆಯ ಒಂದು ದ್ವೀಪದಲ್ಲಿರುವ ಚಿಕ್ಕ ಹಳ್ಳಿಯಿಂದ ಪ್ರಾರಂಭವಾಗ್ತದೆ. ಅಲ್ಲಿ ಸಮುದ್ರದ ಮಧ್ಯೆ ಸಾಗುತ್ತಿರುವ ಒಂದು ಹಡಗು ಕಾಣಿಸುತ್ತದೆ. ಅದೇ ಹಳ್ಳಿಯಲ್ಲಿ ಸೈರಾಕ್ಯೂಸ್ ಎಂಬ ಮೀನುಗಾರನು ತನ್ನ ದಿನನಿತ್ಯದಂತೆ ಸಮುದ್ರದಲ್ಲಿ ಮೀನು ಹಿಡಿಯುತ್ತಿದ್ದಾನೆ. ಸ್ವಲ್ಪ ಸಮಯದ ನಂತರ ಅವನು ತನ್ನ ಬಲೆಯನ್ನು ಮೇಲಕ್ಕೆ ಎಳೆಯುವಾಗ ಅದರೊಳಗೆ ಏನೋ ಅಸಾಮಾನ್ಯವಾದದ್ದು ಸಿಕ್ಕಿದೆ ಎಂಬ ಭಾವನೆ ಅವನಿಗೆ ಬರ್ತದೆ. ಗಮನದಿಂದ ನೋಡಿದಾಗ ಆ ಬಲೆಯೊಳಗೆ ಒಬ್ಬ ಮಹಿಳೆ ಇರುವುದನ್ನು ಕಂಡು ಅವನು ಬೆಚ್ಚಿಬಿಡುತ್ತಾನೆ. ಇನ್ನಷ್ಟು ಸಮೀಪದಿಂದ ಪರಿಶೀಲಿಸಿದಾಗ ಆ ಮಹಿಳೆ ಇನ್ನೂ ಜೀವಂತವಾಗಿದ್ದಾಳೆ ಎಂಬುದು ಗೊತ್ತಾಗುತ್ತದೆ. ತಕ್ಷಣ ಸೈರಾಕ್ಯೂಸ್ ಆಕೆಯನ್ನು ಹೊರಗೆ ತೆಗೆದು ಆಕೆಗೆ ಉಸಿರಾಟ ಬರಲು CPR ನೀಡುತ್ತಾನೆ ಮತ್ತು ಆಕೆಯ ಹೊಟ್ಟೆಯಲ್ಲಿ ತುಂಬಿಕೊಂಡಿದ್ದ ನೀರನ್ನು ಹೊರಹಾಕಲು ಸಹಾಯ ಮಾಡುತ್ತಾನೆ. ಆಕೆ ಸ್ವಲ್ಪ ಚೇತರಿಸಿಕೊಂಡ ನಂತರ ಸೈರಾಕ್ಯೂಸ್ ಆಕೆಯ ಹೆಸರನ್ನು ಕೇಳುತ್ತಾನೆ. ಆದರೆ ಆ ಮಹಿಳೆಗೆ ತನ್ನ ಹೆಸರೇ ನೆನಪಿರುವುದಿಲ್ಲ. ಇದರಿಂದ ಸೈರಾಕ್ಯೂಸ್ಗೆ ಆಕೆ ಎಲ್ಲೋ ತಲೆಗೆ ಏಟು ಮಾಡಿಕೊಂಡಿರಬೇಕು ಮತ್ತು ಅದರಿಂದಾಗಿ ಹಳೆಯ ನೆನಪು ಹೋಗಿರಬಹುದೆಂದು ಭಾವಿಸುತ್ತಾನೆ. ಆ ಮಹಿಳೆಗೆ ತಾನೇ ಬದುಕಿದ್ದೇನೆ ಎಂಬುದನ್ನೇ ನಂಬಲಾಗುತ್ತಿಲ್ಲ. ನಾನು ಸತ್ತಿದ್ದೇನೆ ಎಂದುಕೊಂಡಿದ್ದೆ ಎಂದು ಆಕೆ ಹೇಳುತ್ತಾಳೆ. ಸೈರಾಕ್ಯೂಸ್ ಆಕೆಗೆ ಒಂದು ಕಂಬಳಿ ಕೊಟ್ಟು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕು ಅಂತ ಹೇಳ್ತಾನೆ. ಆದರೆ ಆ ಮಹಿಳೆ ಆಸ್ಪತ್ರೆಗೆ ಹೋಗಲು ತೀವ್ರವಾಗಿ ನಿರಾಕರಿಸ್ತಾಳೆ. ಸೈರಾಕ್ಯೂಸ್ ಎಷ್ಟೇ ಒತ್ತಾಯಿಸಿದರೂ ಆಕೆ ತನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ಅಷ್ಟರಲ್ಲಿ ಒಂದು ದೋಣಿ ಹತ್ತಿರದಿಂದ ಹಾದು ಹೋಗ್ತದೆ. ಅದನ್ನು ನೋಡುತ್ತಿದ್ದಂತೆಯೇ ಆ ಮಹಿಳೆ ತಕ್ಷಣ ಮರೆಮಾಚಿಕೊಳ್ತಾಳೆ, ಯಾರೂ ತನ್ನನ್ನು ನೋಡಬಾರದು ಎಂಬ ಭಯದಿಂದ. ಇದರಿಂದ ಸೈರಾಕ್ಯೂಸ್ಗೆ ಆಕೆ ಯಾರಿಗೋ ಅಥವಾ ಯಾವುದೋ ಕಾರಣಕ್ಕೆ ತಾನು ಕಾಣಿಸಿಕೊಳ್ಳಬಾರದು ಎಂದು ಬಯಸುತ್ತಿರುವುದು ಸ್ಪಷ್ಟವಾಗುತ್ತದೆ. ನಂತರ ಸೈರಾಕ್ಯೂಸ್ ತನ್ನ ಪರಿಚಯವನ್ನು ನೀಡ್ತಾನೆ. ತನ್ನ ಹೆಸರು ಸೈರಾಕ್ಯೂಸ್, ಆದರೆ ಜನರು ತನ್ನನ್ನು ಸರ್ಕಸ್ ಎಂದು ಕರೆಯುತ್ತಾರೆ ಎಂದು ಹೇಳ್ತಾನೆ. ಆ ಮಹಿಳೆ ಯಾರಿಗೂ ಕಾಣಿಸಿಕೊಳ್ಳಲು ಬಯಸುವುದಿಲ್ಲ ಎಂಬುದನ್ನು ಅರಿತ ಸೈರಾಕ್ಯೂಸ್ ಆಕೆಯನ್ನು ತನ್ನ ತಾಯಿಯ ಹಳೆಯ ನಿರ್ಜನ ಮನೆಗೆ ಕರೆದೊಯ್ಯುತ್ತಾನೆ. ಅವಳಿಗೆ ತನ್ನ ಟಿಫಿನ್ ಕೊಡುತ್ತಾನೆ ಮತ್ತು ತಾನು ಸ್ವಲ್ಪ ಬೇರೆ ಕೆಲಸಕ್ಕೆ ಹೋಗಬೇಕಾಗಿರುವುದರಿಂದ ಅಲ್ಲಿ ಒಬ್ಬಂಟಿಯಾಗಿ ಇರಬಹುದೇ ಎಂದು ಕೇಳ್ತಾನೆ. ಆ ಮಹಿಳೆ ನಾನಿಲ್ಲಿ ಇರುತ್ತೇನೆ ಎಂದು ಹೇಳ್ತಾನೆ. ಇದನ್ನು ಕೇಳಿ ಸೈರಾಕ್ಯೂಸ್ ಸ್ವಲ್ಪ ಆಶ್ಚರ್ಯಪಡ್ತಾನೆ, ಆದರೆ ಏನೂ ಹೇಳದೆ ಅಲ್ಲಿಂದ ಹೊರಡ್ತಾನೆ. ನಂತರ ಸೈರಾಕ್ಯೂಸ್ ತನ್ನ ಹಳೆಯ ಹೆಂಡತಿಯ ಮನೆಗೆ ಹೋಗ್ತಾನೆ. ಅಲ್ಲಿ ತನ್ನ ಮಗಳು ಆ್ಯನಿಯನ್ನು ಡಯಾಲಿಸಿಸ್ಗಾಗಿ ಆಸ್ಪತ್ರೆ ಕರೆದೊಯ್ಯಬೇಕಾಗಿರ್ತದೆ. ಆ್ಯನಿ ದೈಹಿಕವಾಗಿ ಅಂಗವಿಕಲಳಾಗಿರೋದ್ರಿಂದ ಸೈರಾಕ್ಯೂಸ್ ಆಕೆಯನ್ನು ಮಡಿಲಲ್ಲಿ ಎತ್ತಿಕೊಂಡು ಸಾಗಿಸ್ತಾನೆ. ಆ್ಯನಿ ಜೊತೆ ಮಾತನಾಡ್ತಾ ಸೈರಾಕ್ಯೂಸ್, ಇತ್ತೀಚೆಗೆ ನಿನ್ನ ಜೀವನದಲ್ಲಿ ಏನಾದರೂ ವಿಚಿತ್ರ ಅಥವಾ ಜಾದೂಮಯವಾದ ಘಟನೆ ನಡೆದಿದೆಯಾ ಎಂದು ಕೇಳ್ತಾನೆ. ಆ್ಯನಿ ನಗುತ್ತಾ, ನೀನು ಯಾವಾಗಲೂ ಇದೇ ಪ್ರಶ್ನೆ ಯಾಕೆ ಕೇಳ್ತೀಯಾ ಎಂದು ಕೇಳ್ತಾಳೆ. ಅದಕ್ಕೆ ಸೈರಾಕ್ಯೂಸ್, ಏಕೆಂದರೆ ನನ್ನ ಜೀವನದಲ್ಲಿ ಯಾವಾಗಲಾದರೂ ಏನಾದರೂ ವಿಚಿತ್ರವಾದುದು ವಿಭಿನ್ನವಾದುದು ನಡೆಯುತ್ತದೆ ಎಂಬ ಆಶೆಯನ್ನು ನಾನು ಯಾವಾಗಲೂ ಇಟ್ಕೊಂಡಿದ್ದೇನೆ ಎಂದು ಉತ್ತರಿಸ್ತಾನೆ. ಡಯಾಲಿಸಿಸ್ ನಡೀತಿರೋ ಸಮಯದಲ್ಲಿ ಆ್ಯನಿ ಸೈರಾಕ್ಯೂಸ್ಗೆ ಒಂದು ಕಥೆ ಹೇಳುವಂತೆ ಕೇಳ್ತಾಳೆ. ಅದಕ್ಕೆ ಸೈರಾಕ್ಯೂಸ್ ಒಬ್ಬ ಮೀನುಗಾರನ ಬಲೆಗೆ ಬಿದ್ದ ಮಹಿಳೆಯ ಕಥೆಯನ್ನು ಹೇಳಲು ಆರಂಭಿಸುತ್ತಾನೆ. ಕಥೆಯನ್ನು ಕೇಳುತ್ತಿದ್ದ ಆ್ಯನಿ ಅಚಾನಕ್ ಒಂದು ವಿಚಿತ್ರ ಪ್ರಶ್ನೆ ಕೇಳ್ತಾಳೆ. ಆ ಮಹಿಳೆ ಯಾವ ಪ್ರಜಾತಿಯವಳು? ಸೈರಾಕ್ಯೂಸ್ಗೆ ಆ ಪ್ರಶ್ನೆ ಅರ್ಥವಾಗುವುದಿಲ್ಲ. ಅದನ್ನು ಗಮನಿಸಿದ ಆ್ಯನಿ ಅವಳು ಮತ್ಸ್ಯಕನ್ಯೆಯೋ ಅಥವಾ ಸೆಲ್ಕಿಯೋ ಎಂದು ಕೇಳುತ್ತಾಳೆ. ಸೈರಾಕ್ಯೂಸ್ ಸ್ವಲ್ಪ ಗೊಂದಲದಿಂದ ಅದನ್ನು ನಾನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾನೆ. ಅದಾದ ನಂತರ ಆ್ಯನಿ ಆಸ್ಪತ್ರೆಯಿಂದ ಪಡೆದಿರುವ ಒಂದು ಸ್ವಯಂಚಾಲಿತ ವೀಲ್ಚೇರ್ ಮೇಲೆ ಕುಳಿತು ಅದನ್ನು ಸ್ವತಃ ತಾನೇ ಓಡಿಸುತ್ತಾಳೆ. ಅಲ್ಲಿಂದ ಸೈರಾಕ್ಯೂಸ್ ಆಕೆಯನ್ನು ಮನೆಗೆ ಬಿಡಲು ಕರೆದೊಯ್ಯುತ್ತಾನೆ. ಅಲ್ಲಿ ಅವನ ಮಾಜಿ ಪತ್ನಿ ಆ್ಯನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಗತ್ಯವಿದೆ ಎಂದು ತಿಳಿಸುತ್ತಾಳೆ. ಆದರೆ ಡಾಕ್ಟರ್ಗೆ ಇನ್ನೂ ಸೂಕ್ತವಾದ ಡೋನರ್ ಸಿಕ್ಕಿಲ್ಲ ಎಂದು ಹೇಳುತ್ತಾ ಅವಳ ಮಾತುಗಳನ್ನು ನಿರ್ಲಕ್ಷಿಸಿ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ಸೈರಾಕ್ಯೂಸ್ ಮತ್ತೆ ಆ ನಿಗೂಢ ಮಹಿಳೆಯ ಬಳಿಗೆ ಮರಳುತ್ತಾನೆ. ಅವಳು ಇನ್ನೂ ಅಲ್ಲಿ ಇದ್ದುದನ್ನು ನೋಡಿ ಅವನು ಆಘಾತಕ್ಕೊಳಗಾಗುತ್ತಾನೆ. ಅದನ್ನು ಗಮನಿಸಿದ ಆ ಮಹಿಳೆ, ನಿನ್ನ ಮುಖದಲ್ಲಿ ಇಷ್ಟೊಂದು ಆಶ್ಚರ್ಯ ಏಕೆ ಎಂದು ಕೇಳ್ತಾಳೆ. ಸೈರಾಕ್ಯೂಸ್, ಇದೆಲ್ಲವೂ ನನ್ನ ಕನಸಾಗಿರಬಹುದು ಎಂದು ನನಗೆ ಅನಿಸಿತ್ತು ಎಂದು ಉತ್ತರಿಸುತ್ತಾನೆ. ಅದಾದ ನಂತರ ಸೈರಾಕ್ಯೂಸ್ ತನ್ನ ದೋಣಿಯನ್ನು ಮೀನು ಹಿಡಿಯಲು ಸಿದ್ಧಪಡಿಸಲು ಆರಂಭಿಸ್ತಾನೆ. ಅಷ್ಟರಲ್ಲಿ ಆ ಮಹಿಳೆ, ನಾನು ನಿನ್ನ ಜೊತೆಗೆ ಬರ್ಬೋದಾ ಎಂದು ಕೇಳ್ತಾಳೆ. ಸೈರಾಕ್ಯೂಸ್ ತಕ್ಷಣ ಉತ್ತರಿಸ್ತಾನೆ, ಮೀನು ಹಿಡಿಯುವ ದೋಣಿಯಲ್ಲಿ ಮಹಿಳೆಯರು ಹೋದರೆ ಅದು ದುರ್ಭಾಗ್ಯ ಎಂದು ನಂಬಲಾಗುತ್ತದೆ. ಹೀಗಾಗಿ ಅವನು ಮೊದಲು ನಿರಾಕರಿಸ್ತಾನೆ. ಆದರೆ ಕೆಲ ಕ್ಷಣಗಳ ನಂತರ ಅವನು ತನ್ನ ಮನಸ್ಸನ್ನು ಬದಲಾಯಿಸ್ತಾನೆ ಮತ್ತು ಆಕೆಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾನೆ. ಸಮುದ್ರದ ಮಧ್ಯೆ ಸೈರಾಕ್ಯೂಸ್ ಎಂದಿನಂತೆ ಮೀನು ಹಿಡಿಯಲು ಪ್ರಯತ್ನಿಸುತ್ತಿರ್ತಾನೆ. ಅಷ್ಟರಲ್ಲಿ ಅವನು ಆ ಮಹಿಳೆಯನ್ನು, ಈಗ ನಿನಗೆ ನಿನ್ನ ಹೆಸರು ನೆನಪಾಗಿದೆಯಾ ಎಂದು ಕೇಳ್ತಾನೆ. ಆಕೆ ನನ್ನನ್ನು ವಂಡೆನ್ ಎಂದು ಕರೆಯಬಹುದು ಎಂದು ಹೇಳ್ತಾಳೆ. ಅದಾದ ನಂತರ ವಂಡೆನ್ ಯಾರಿಗೂ ತಿಳಿಯದ ಒಂದು ಅಜ್ಞಾತ ಭಾಷೆಯಲ್ಲಿ ಒಂದು ಸುಂದರವಾದ ಹಾಡನ್ನು ಹಾಡಲು ಆರಂಭಿಸ್ತಾಳೆ. ಅವಳು ಹಾಡುತ್ತಿದ್ದಂತೆಯೇ ಸೈರಾಕ್ಯೂಸ್ ತನ್ನ ಜಾಲವನ್ನು ಮೇಲಕ್ಕೆ ಎಳಿತಾನೆ. ಈ ಬಾರಿ ಅವನು ಬಹಳಷ್ಟು ಲ್ಯಾಬ್ಸ್ಟರ್ಗಳನ್ನು ಹಿಡಿದಿರುವುದನ್ನು ನೋಡಿ ಅಚ್ಚರಿಪಡ್ತಾನೆ. ಇದು ಅವನಿಗೆ ತುಂಬ ವಿಚಿತ್ರವಾಗಿ ಕಾಣುತ್ತದೆ. ಆದ್ದರಿಂದ ಅವನು ಮತ್ತೆ ಜಾಲವನ್ನು ನೀರಿಗೆ ಎಸೆಯುತ್ತಾನೆ. ಆದರೆ ಈ ಬಾರಿ ಜಾಲ ಸಂಪೂರ್ಣ ಖಾಲಿಯಾಗಿರ್ತದೆ. ಆಮೇಲೆ ಅವನು ವಂಡೆನ್ನನ್ನು ಮತ್ತೆ ಹಾಡಲು ಕೇಳ್ತಾನೆ. ಅವನು ಹಾಡುತ್ತಾಳೆ. ಸೈರಾಕ್ಯೂಸ್ ಜಾಲವನ್ನು ನೀರಿಗೆ ಎಸೆಯುತ್ತಾನೆ. ಮತ್ತೆ ಎಳೆಯುವಾಗ ಜಾಲದಲ್ಲಿ ಮತ್ತೆ ಹಲವಾರು ಲ್ಯಾಬ್ಸ್ಟರ್ಗಳು ಸಿಕ್ಕಿರ್ತವೆ. ಆ ಕ್ಷಣದಲ್ಲಿ ಸೈರಾಕ್ಯೂಸ್ಗೆ ಆಕೆ ತನಗೆ ಅದೃಷ್ಟಶಾಲಿ ಎಂದು ಅರ್ಥವಾಗುತ್ತದೆ ಮತ್ತು ಅವನು ವಂಡೆನ್ಗೆ ಲ್ಯಾಬ್ಸ್ಟರ್ಗಳ ಪಂಜಗಳನ್ನು ಹೇಗೆ ಕಟ್ಟಬೇಕು ಎಂದು ಕೂಡ ಕಲಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ವಂಡೆನ್, ನಿನಗೆ ಯಾವಾಗಲೂ ಇಷ್ಟೇ ಲ್ಯಾಬ್ಸ್ಟರ್ಗಳು ಸಿಗುತ್ತವೆಯೇ ಎಂದು ಪ್ರಶ್ನಿಸುತ್ತಾಳೆ.
ಇಷ್ಟು ಲ್ಯಾಬ್ಸ್ಟರ್ಗಳು ಸಿಗುವುದು ತುಂಬಾ ಅಪರೂಪ ಎಂದು ಸೈರಾಕ್ಯೂಸ್ ವಿವರಿಸುತ್ತಾನೆ. ನಂತರ ಅವನು ಇವನ್ನೆಲ್ಲ ಈಗ ಮಾರಾಟ ಮಾಡಲು ನಗರಕ್ಕೆ ಹೋಗೋದಾಗಿ ಮತ್ತು ಅದರಿಂದ ಬಂದ ಲಾಭದ ಅರ್ಧ ಭಾಗವನ್ನು ನಿನ್ನ ಹಾಡಿನ ಪ್ರತಿಫಲವಾಗಿ ನಿನಗೆ ಕೊಡ್ತೇನೆ ಎಂದು ಹೇಳ್ತಾನೆ. ಆದರೆ ಒಂದಿನ ತಕ್ಷಣ ನಿರಾಕರಿಸಿ, ನಾನು ನಿನ್ನ ಜೊತೆಗೆ ಬರಲ್ಲ, ಜನರು ನನ್ನನ್ನು ನೋಡೋದು ನನಗೆ ಇಷ್ಟವಿಲ್ಲ ಎಂದು ಹೇಳ್ತಾಳೆ. ಸೈರಾಕ್ಯೂಸ್ ಅಚ್ಚರಿಯಿಂದ, ಆದರೆ ನಾನು ನಿನ್ನ ನೋಡಿದ್ದೇನಲ್ಲ ಎಂದು ಹೇಳ್ತಾನೆ. ಅದಕ್ಕೆ ಒಂಡಿನ್, ನೀನು ಮಾತ್ರ ನನ್ನನ್ನು ನೋಡಲು ಸಾಧ್ಯ ಎಂದು ಉತ್ತರಿಸ್ತಾಳೆ. ಇನ್ನೊಂದು ಕಡೆ ಸೈರಾಕ್ಯೂಸ್ ಲ್ಯಾಬ್ಸ್ಟರ್ಗಳನ್ನು ಮಾರಿ ಬಂದ ಆ ಹಣದಿಂದ ಅವನು ಒಂಡಿನ್ಗಾಗಿ ಒಂದು ಸುಂದರವಾದ ಡ್ರೆಸ್ ಖರೀದಿಸ್ತಾನೆ. ನಂತರ ಅವನು ತನ್ನ ಮಗಳು ಆ್ಯನಿಯನ್ನು ಶಾಲೆಯಲ್ಲಿ ಭೇಟಿ ಮಾಡಿ ಡಯಾಲಿಸಿಸ್ ಸಮಯದಲ್ಲಿ ಹೇಳುತ್ತಿದ್ದ ಕಥೆಯನ್ನು ಮುಂದುವರಿಸ್ತಾನೆ. ಸಮುದ್ರದಿಂದ ಬಂದ ಆ ರಹಸ್ಯಮಯ ಮಹಿಳೆ ಅಜ್ಞಾತ ಭಾಷೆಯಲ್ಲಿ ಹಾಡು ಹಾಡ್ತಾಳೆ. ಆ ಹಾಡಿನ ಧ್ವನಿಯನ್ನು ಕೇಳಿದಾಗ ಸಮುದ್ರದ ಎಲ್ಲ ಲ್ಯಾಬ್ಸ್ಟರ್ಗಳು ಅವಳ ಬಳಿಗೆ ಬರ್ತವೆ. ಅದರಿಂದ ಮೀನುಗಾರನಿಗೆ ಅವುಗಳನ್ನು ಹಿಡಿಯೋದು ಸುಲಭವಾಗ್ತದೆ ಎಂದು ಹೇಳ್ತಾನೆ. ಇದನ್ನು ಕೇಳಿದ ಆ್ಯನಿ, ಹಾಗಾದರೆ ಅವಳು ಖಂಡಿತವಾಗಿಯೂ ಸೆಲ್ಕಿಯೇ ಆಗಿರಬೇಕು. ಅವರುಗಳು ಮಾತ್ರ ಅರ್ಧ ಮಾನವ ಮತ್ತು ಅರ್ಧ ಸೀಲುಗಳಂತಹ ಮಾಂತ್ರಿಕ ಜೀವಿಗಳು. ಅವರು ಭೂಮಿಗೆ ಬಂದಾಗ ತಮ್ಮ ಸೀಲ್ ಚರ್ಮವನ್ನು ತೆಗೆದಿಡ್ತಾರೆ ಮತ್ತು ಅವಳ ಹಾಡು ವಾಸ್ತವವಾಗಿ ಸಮುದ್ರದ ಇತರ ಜೀವಿಗಳ ಜೊತೆ ಮಾತನಾಡುವ ಒಂದು ವಿಧಾನ ಎಂದು ಹೇಳ್ತಾಳೆ. ನಂತರ ಆ್ಯನಿ, ಆ ಕಥೆಯಲ್ಲಿನ ಮೀನುಗಾರ ಯಾರು ಎಂದು ಕೇಳ್ತಾಳೆ. ಸೈರಾಕ್ಯೂಸ್, ಆ ಕಥೆಯ ಮೀನುಗಾರ ನಾನೇ, ಆದರೆ ನಾನು ಈ ಕಥೆಯನ್ನು ನಿನಗಾಗಿ ಮಾತ್ರ ರಚಿಸಿದ್ದೇನೆ ಎಂದು ಉತ್ತರಿಸ್ತಾನೆ. ಆ್ಯನಿಗೆ ಅವನ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ. ಆದ್ದರಿಂದ ಅವಳು ಅವನನ್ನು ಗುಪ್ತವಾಗಿ ಹಿಂಬಾಲಿಸಲು ನಿರ್ಧರಿಸುತ್ತಾಳೆ. ಇನ್ನೊಂದು ಕಡೆ ಸೈರಾಕ್ಯೂಸ್ ತನ್ನ ತಾಯಿಯ ಹಳೆಯ ಮನೆಗೆ ತಲುಪುತ್ತಾನೆ. ಅಲ್ಲಿ ವಾಂಡಿನ್ ಅವನ ತಾಯಿಯ ಹಳೆಯ ಶೂಗಳನ್ನು ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾಳೆ. ಆದರೆ ಅವಳಿಗೆ ಶೂಗಳ ಲೇಸ್ ಕಟ್ಟುವುದು ಗೊತ್ತಿರದು. ಇದನ್ನು ನೋಡಿ ಸೈರಾಕ್ಯೂಸ್ಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸುತ್ತದೆ. ಸ್ವಲ್ಪ ಸಮಯದ ನಂತರ ಅವನು ಅವಳಿಗೆ ತಾನು ಖರೀದಿಸಿದ ಡ್ರೆಸ್ ಕೊಡುತ್ತಾನೆ. ಡ್ರೆಸ್ ನೋಡುತ್ತಿದ್ದಂತೆಯೇ ವಾಂಡಿನ್ ಕೃತಜ್ಞತೆಯಿಂದ ಅವನಿಗೆ ಒಂದು ಮುತ್ತು ಕೊಡ್ತಾಳೆ. ನಂತರ ಸೈರಾಕ್ಯೂಸ್, ನೀನು ಎಷ್ಟು ದಿನ ಇಲ್ಲಿರ್ತೀಯಾ ಎಂದು ಕೇಳ್ತಾನೆ. ವಾಂಡಿನ್, ಅದು ನಿನ್ನ ಮೇಲೆ ಅವಲಂಬಿತವಾಗಿದೆ ಎಂದು ಉತ್ತರಿಸುತ್ತಾಳೆ. ಅದಕ್ಕೆ ಸೈರಾಕ್ಯೂಸ್, ಹಾಗಾದರೆ ಅದು ನನ್ನ ಕೈಯಲ್ಲಿದ್ದರೆ ನೀನು ಶಾಶ್ವತವಾಗಿ ಇಲ್ಲೇ ಇರಬಹುದು ಎಂದು ಹೇಳ್ತಾನೆ. ಈ ಎಲ್ಲವನ್ನು ಆ್ಯನಿ ದೂರದಿಂದ ಮೌನವಾಗಿ ಗಮನಿಸುತ್ತಿರ್ತಾಳೆ ಮತ್ತು ನಿಜವಾಗಿಯೂ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅವಳು ಸೆಲ್ಕಿಗಳ ಬಗ್ಗೆ ಓದಲು ನಿರ್ಧರಿಸುತ್ತಾಳೆ. ಇನ್ನೊಂದು ಕಡೆ ಸೈರಾಕ್ಯೂಸ್ ಚರ್ಚ್ಗೆ ಹೋಗಿ ಕನ್ಫೆಷನ್ ಮಾಡ್ತಾನೆ. ಅಲ್ಲಿ ಅವನ ಫಾದರ್ಗೆ ತಾನು ಹಿಂದೆ ಮದ್ಯಪಾನಿಯಾಗಿದ್ದೆ, ಆದರೆ ಕಳೆದ 2 ವರ್ಷಗಳಿಂದ ಒಂದು ಹನಿಯ ಮದ್ಯವನ್ನೂ ಮುಟ್ಟಿಲ್ಲ. ಆದರೆ ಅವನ ಮಾಜಿ ಪತ್ನಿ ಇನ್ನೂ ಮದ್ಯಪಾನ ಮಾಡ್ತಾಳೆ. ಆದ್ದರಿಂದ ತನ್ನ ಮಗಳ ಕಸ್ಟಡಿ ಅವಳಿಂದ ತೆಗೆದುಕೊಳ್ಳಬೇಕು ಎಂಬುದು ತನ್ನ ಆಸೆ ಎಂದು ಹೇಳ್ತಾನೆ. ಅದೇ ವೇಳೆ ಅವನ ಫಾದರ್ಗೆ ವಂಡಿನ್ ಬಗ್ಗೆ ಕೂಡ ಹೇಳ್ತಾನೆ. ಇದನ್ನು ಕೇಳಿದ ಫಾದರ್ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಲು ಆರಂಭಿಸ್ತಾನೆ. ಆದರೆ ಸೈರಾಕ್ಯೂಸ್ ಫಾದರ್ಗೆ ವಂಡಿನನ್ನು ಎಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದನ್ನು ಹೇಳುವುದಿಲ್ಲ. ಇನ್ನೊಂದು ಕಡೆ ವಂಡಿನ್ ಸಮುದ್ರದೊಳಗೆ ಈಜಲು ಹೋಗುತ್ತಾಳೆ ಮತ್ತು ಅವಳು ನೀರಿನಿಂದ ಹೊರಬರುವಾಗ ಅಲ್ಲಿ ಆ್ಯನಿ ನಿಂತಿರುವುದನ್ನು ಗಮನಿಸ್ತಾಳೆ. ಆ್ಯನಿ, ನನಗೆ ಮೊದಲಿನಿಂದಲೇ ಗೊತ್ತಿತ್ತು, ನನ್ನ ಅಪ್ಪ ಈ ಕಥೆಯನ್ನು ತಾನೇ ಕಲ್ಪಿಸಿಕೊಂಡಿಲ್ಲ, ನೀನು ನಿಜವಾಗಿಯೂ ಒಂದು ಸೆಲ್ಕಿ ಎಂದು ಹೇಳ್ತಾಳೆ. ವಂಡಿನ್ಗೆ ಆ್ಯನಿ ಸೈರಾಕ್ಯೂಸ್ನ ಮಗಳು ಎಂದು ಅರ್ಥವಾಗುತ್ತದೆ. ಆ್ಯನಿ ಕುತೂಹಲದಿಂದ, ನಿನ್ನ ಬಳಿ ಜಾದೂ ಶಕ್ತಿಗಳಿವೆಯೇ, ನೀನು ನನ್ನನ್ನು ಗುಣಪಡಿಸಬಹುದೇ ಎಂದು ಕೇಳ್ತಾಳೆ. ವಂಡಿನ್, ನಿನಗೇನಾಗಿದೆ ಎಂದು ಕೇಳ್ತಾಳೆ. ಆಗ ಆ್ಯನಿ, ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಎಂದು ತನ್ನ ನೋವನ್ನು ಹೇಳ್ಕೊಳ್ತಾಳೆ. ಜೊತೆಗೆ ವಂಡಿನ್ಗೆ ತುಂಬ ಚಳಿ ಆಗುತ್ತಿರುವುದನ್ನು ಆ್ಯನಿ ಗಮನಿಸ್ತಾಳೆ ಮತ್ತು ನೀರಿನ ಹೊರಗೆ ನಿನಗೆ ತುಂಬ ಚಳಿ ಆಗುತ್ತಿರುವುದು ಸಹಜ, ಏಕೆಂದರೆ ಸೆಲ್ಕಿಗಳ ನಿಜವಾದ ಮನೆ ನೀರಿನೊಳಗೆ ಇರುತ್ತದೆ ಎಂದು ಹೇಳ್ತಾಳೆ. ಆದರೆ ವಂಡಿನ್ಗೆ ಆ್ಯನಿಯ ಯಾವ ಮಾತುಗಳು ಅರ್ಥವಾಗುವುದಿಲ್ಲ. ನಂತರ ಆ್ಯನಿ, ನಾನು ಸಂಪೂರ್ಣವಾಗಿ ರಿಸರ್ಚ್ ಮಾಡಿದ್ದೇನೆ, ಆದ್ದರಿಂದ ಈಗ ನಾವು ಇಬ್ಬರೂ ಒಬ್ರಿಗೊಬ್ಬರು ಸುಳ್ಳು ಹೇಳಬಾರ್ದು ಎಂದು ಸ್ಪಷ್ಟವಾಗಿ ಹೇಳುತ್ತಾ ಎಲ್ಲವನ್ನು ವಿವರಿಸ್ತಾಳೆ. ಒಬ್ಬ ಸೆಲ್ಕಿ 7 ವರ್ಷಗಳವರೆಗೆ ಭೂಮಿಯ ಮೇಲೆ ಬದುಕಬಹುದು, ಆದರೆ ಅದಕ್ಕಾಗಿ ಅವಳು ತನ್ನ ಸೀಲ್ ಚರ್ಮವನ್ನು ಭೂಮಿಯೊಳಗೆ ಮರೆಮಾಡಬೇಕು. ಈ ಸಮಯದಲ್ಲಿ ಅವಳು 7 ಕಣ್ಣೀರು ಸುರಿಸಬೇಕು. ಅಷ್ಟಾದರೆ ಮಾತ್ರ ಅವಳು ಒಬ್ಬ ಮಾನವನ ಜೊತೆ ಸಂತೋಷವಾಗಿ ಬದುಕಲು ಸಾಧ್ಯ. ಇಷ್ಟನ್ನು ಹೇಳಿ ಆ್ಯನಿ ಅಲ್ಲಿಂದ ಹೊರಡಲು ಪ್ರಾರಂಭಿಸ್ತಾಳೆ. ಅಷ್ಟರಲ್ಲಿ ವಂಡಿನ್ ಆ್ಯನಿಯನ್ನು ಅಪ್ಕೊಂಡು, ನಾನು ಮತ್ತೆ ನಿನ್ನನ್ನು ನೋಡಲು ಬಯಸ್ತೇನೆ ಎಂದು ಹೇಳ್ತಾಳೆ. ಆ ಕ್ಷಣದಲ್ಲಿ ಆ್ಯನಿ ವಂಡಿನ್ನ ಕೆನ್ನೆ ಒದ್ದೆ ಆಗಿರುವುದನ್ನು ಗಮನಿಸ್ತಾಳೆ. ಇದರ ಅರ್ಥ ವಂಡಿನ್ ಈಗಾಗಲೇ ತನ್ನ 7 ಕಣ್ಣೀರಲ್ಲಿ ಒಂದನ್ನು ಸುರಿಸಿದ್ದಾಳೆ. ಇದರ ನಡುವೆ ಸೈರಾಕ್ಯೂಸ್ ಸೆಲ್ಕಿಗಳ ಬಗ್ಗೆ ಪುಸ್ತಕಗಳನ್ನು ಹುಡುಕಲು ಲೈಬ್ರರಿಗೆ ಹೋಗ್ತಾನೆ. ಆದರೆ ಅಲ್ಲಿ ಅವನಿಗೆ ಆ್ಯನಿ ಈಗಾಗಲೇ ಎಲ್ಲ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿದ್ದಾಳೆ ಎಂದು ತಿಳಿಯುತ್ತದೆ. ನಂತರ ಸೈರಾಕ್ಯೂಸ್ ವಂಡಿನ್ಗೆ ಮತ್ತೆ ಮೀನು ಹಿಡಿಯಲು ತನ್ನ ಜೊತೆಗೆ ಬರಲು ಆಹ್ವಾನ ನೀಡುತ್ತಾನೆ. ಆದರೆ ವಂಡಿನ್, ನಿನ್ನ ಹೊರತು ಬೇರೆ ಯಾರೂ ನನ್ನನ್ನು ನೋಡಬಾರ್ದು, ನೀನು ವಾಗ್ದಾನ ಮಾಡಿದರೆ ಮಾತ್ರ ನಾನು ಬರ್ತೀನಿ ಎಂದು ಹೇಳ್ತಾಳೆ. ಸೈರಾಕ್ಯೂಸ್ ವಾಗ್ದಾನ ಮಾಡ್ತಾನೆ. ಅದಾದ ನಂತರ ಅವರವರು ಸಮುದ್ರದಲ್ಲಿ ಮೀನು ಹಿಡಿಯಲು ಆರಂಭಿಸ್ತಾರೆ. ಆ ಸಮಯದಲ್ಲಿ ಅಲ್ಲಿ ಒಂದು ಫಿಶಿಂಗ್ ಪ್ಯಾಟ್ರೋಲ್ ದೋಣಿ ಹಾದು ಹೋಗುತ್ತದೆ. ಅದನ್ನು ನೋಡ್ತಿದ್ದಂತೆ ಒಂದಿನ ತಕ್ಷಣ ಮರೆಮಾಚಿಕೊಳ್ತಾಳೆ. ಪ್ಯಾಟ್ರೋಲ್ ದೋಣಿ ಹೋಗಿದ ನಂತರ ಒಂದಿನ ಮತ್ತೆ ಹಾಡಲ ಆರಂಭಿಸ್ತಾಳೆ. ಅದರ ಪರಿಣಾಮವಾಗಿ ಸೈರಾಕ್ಯೂಸ್ಗೆ ಬಹಳಷ್ಟು ಸ್ಯಾಲ್ಮನ್ ಮೀನುಗಳು ಸಿಗುತ್ತವೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಫಿಶಿಂಗ್ ಪ್ಯಾಟ್ರೋಲ್ನವರು ಸೈರಾಕ್ಯೂಸ್ನ ದೋಣಿಗೆ ಏರ್ತಾರೆ ಮತ್ತು ನೀನು ಇಷ್ಟೊಂದು ಸ್ಯಾಲ್ಮನ್ ಮೀನುಗಳನ್ನು ಹೇಗೆ ಹಿಡಿದಿದ್ದೀಯಾ ಎಂದು ಕೇಳ್ತಾರೆ. ನಂತರ ಅವರು ಅವನ ಜಾಲವನ್ನು ಪರಿಶೀಲಿಸ್ತಾರೆ. ಆಗ ಅವರ ದೃಷ್ಟಿ ಅಲ್ಲಿ ಮರೆಮಾಚಿಕೊಂಡಿದ್ದ ಒಂಡಿನ ಮೇಲೆ ಬೀಳ್ತದೆ. ಅವರು, ಇಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಎಂದು ಹೇಳ್ತಾರೆ.
ಅಷ್ಟರಲ್ಲಿ ಸೈರಾಕ್ಯೂಸ್, ಇದು ಯಾವುದಾದ್ರೂ ಕಾನೂನು ವಿರೋಧಿ ವಿಷಯವೇ ಎಂದು ಪ್ರಶ್ನಿಸ್ತಾನೆ. ಅದಕ್ಕೆ ಫಿಶಿಂಗ್ ಪ್ಯಾಟ್ರೋಲ್ನವರು, ಇಲ್ಲ, ಇದು ಕಾನೂನು ಬಾಹಿರ ಅಲ್ಲ, ಆದರೆ ಸ್ವಲ್ಪ ವಿಚಿತ್ರವಂತೂ ಇದೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಆದರೆ ಒಂಡಿನ್ಗೆ ಅರ್ಥ ಆಗ್ತದೆ, ಈಗ ಜನರು ಈ ವಿಷಯದ ಬಗ್ಗೆ ಮಾತಾಡ್ತಾರೆ, ಹೀಗಾಗಿ ಇನ್ನು ಮರೆಮಾಚಿಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಅದಾದ ಬಳಿಕ ಸೈರಾಕ್ಯೂಸ್ ಒಂಡನ್ನು ಕರೆದುಕೊಂಡು ನಗರಕ್ಕೆ ಬರ್ತಾನೆ. ಅಲ್ಲಿ ಎಲ್ಲರೂ ಅವಳನ್ನೇ ನೋಡಲು ಆರಂಭಿಸ್ತಾರೆ. ಸೈರಾಕ್ಯೂಸ್ ಅವಳಿಗೆ, ಇದು ಚಿಕ್ಕ ಪಟ್ಟಣ, ಇಲ್ಲಿ ಇಷ್ಟು ಸುಂದರವಾದ ಹುಡುಗಿಯನ್ನು ನೋಡೋದು ಅಪರೂಪ, ಆದ್ರಿಂದ ಜನರು ಹೀಗೆ ನೋಡ್ತಿದ್ದಾರೆ, ನೀನು ಅದನ್ನು ಮನಸ್ಸಿಗೆ ಹಾಕ್ಕೊಳ್ಬೇಡ ಎಂದು ಹೇಳ್ತಾನೆ. ನಂತರ ಅವನು ಅವಳನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗ್ತಾನೆ. ಒಂಡಿನ್ ಅಂಗಡಿಯಲ್ಲಿ ಬಟ್ಟೆಗಳನ್ನು ಟ್ರೈ ಮಾಡ್ತಿದ್ದಂತೆಯೇ ಹೊರಗೆ ಜನರ ಗುಂಪೇ ಸೇರ್ತದೆ. ಇದರ ನಡುವೆ ಸೈರಾಕ್ಯೂಸ್ ಮತ್ತು ಆ್ಯನಿ ಮಾತನಾಡ್ಕೊಳ್ತಾರೆ. ನನಗೆ ಒಂಡಿನ್ ಸಿಕ್ಕಿದ್ದು ಸೀಲ್ಗಳು ಇರುವ ಪ್ರದೇಶದ ಬಳಿ, ಆದ್ದರಿಂದ ಅವಳು ನಿಜವಾಗಿಯೂ ಸೆಲ್ಕಿಯಾಗಿದ್ದರೆ ಅದೇ ಅವಳ ನಿಜವಾದ ಸ್ಥಳ ಎಂದು ಹೇಳ್ತಾನೆ. ನಂತರ ನಾವು ಆ್ಯನಿ ಮತ್ತು ವಾಂಡನ್ನು ಹಳೆ ಮನೆ ಬಳಿ ನೋಡ್ತೇವೆ. ಆ್ಯನಿ ನನಗೆ ಈಜು ಬರೋದಿಲ್ಲ ಎಂದು ಹೇಳ್ತಾಳೆ. ಅದಕ್ಕೆ ವಾಂಡನ್ ಅವಳಿಗೆ ಈಜು ಕಲಿಸುವುದಾಗಿ ನಿರ್ಧರಿಸ್ತಾಳೆ. ಆದರೆ ಈಜು ಕಲಿಸುತ್ತಿರುವಾಗಲೇ ವಾಂಡನ್ಗೆ ನೀರಿನೊಳಗೆ ಏನೋ ಕಾಣಿಸುತ್ತದೆ. ಅವಳು ತಕ್ಷಣ ಆ್ಯನಿಯನ್ನು ನೀರಿನಿಂದ ಹೊರತೆಗೆದು ತಾನೇ ಒಳಗೆ ಇಳಿದು ಆ ವಸ್ತುವನ್ನು ಹೊರತೆಗೆಯುತ್ತಾಳೆ. ಆ್ಯನಿ ಕುತೂಹಲದಿಂದ, ಅದು ನಿನ್ನ ಸೀಲ್ ಕೋಟ್, ಅಂದರೆ ನಿನ್ನ ಚರ್ಮವೇ ಎಂದು ಕೇಳ್ತಾಳೆ. ವಾಂಡನ್ ತಕ್ಷಣ ಹೌದು ಎಂದು ಉತ್ತರಿಸುತ್ತಾಳೆ. ನಂತರ ಅವಳು, ಇದನ್ನು ಭೂಮಿಯೊಳಗೆ ಹೂತಿಡಬೇಕು, ಹಾಗೆ ಮಾಡಿದರೆ ನಾನು 7 ವರ್ಷಗಳವರೆಗೆ ಭೂಮಿಯ ಮೇಲೆ ಬದುಕಬಹುದು ಎಂದು ಹೇಳ್ತಾಳೆ. ಆಮೇಲೆ ಇಬ್ಬರೂ ಸೇರಿ ಆ ರಹಸ್ಯಮಯ ಚರ್ಮವನ್ನು ನೆಲದೊಳಗೆ ಹೂತು ಬಿಡ್ತಾರೆ. ಅದಾದ ಮೇಲೆ ವಾಂಡನ್ ಆ್ಯನಿಯಿಂದ ಈ ವಿಷಯವನ್ನು ಯಾರಿಗೂ ಹೇಳಬಾರದು ಎಂಬ ವಾಗ್ದಾನ ಪಡೆಯುತ್ತಾಳೆ. ಅದಾದ ಬಳಿಕ ಎಲ್ಲರೂ ಸಮುದ್ರಕ್ಕೆ ಹೋಗ್ತಾರೆ. ಅಲ್ಲಿ ಒಂಡಿನ್ನ ಸೀಲ್ಪತಿ ಅವಳನ್ನು ಕರೆದುಕೊಂಡು ಹೋಗುವವರೆಗೆ, ಅಂದರೆ 7 ವರ್ಷಗಳವರೆಗೆ ಈಕೆ ಒಬ್ಬ ಮಾನವನ ಜೊತೆಗೆ ಇರಬಹುದು ಮತ್ತು ಸೆಲ್ಕಿಗಳು ಜನರ ಇಚ್ಛೆಗಳನ್ನು ಕೂಡ ಪೂರ್ಣಗೊಳಿಸಬಲ್ಲರು ಎಂದು ಆ್ಯನಿ ಸೈರಾಕ್ಯೂಸ್ಗೆ ಹೇಳ್ತಾಳೆ. ಅದೇ ಸಮಯದಲ್ಲಿ ಪಟ್ಟಣಕ್ಕೆ ಒಬ್ಬ ಅನ್ಯ ವ್ಯಕ್ತಿ ಬರ್ತಾನೆ. ಅವನು ಯಾರನ್ನೋ ಹುಡುಕುತ್ತಿರುವಂತೆ ಕಾಣಿಸ್ತಾನೆ. ಇನ್ನೊಂದು ಕಡೆ ಸೈರಾಕ್ಯೂಸ್ ಆ್ಯನಿಯನ್ನು ಮನೆಗೆ ಬಿಡಲು ಬರ್ತಾನೆ. ಅಲ್ಲಿ ಆ್ಯನಿಯ ತಾಯಿ, ಕಪ್ಪು ಕೂದಲಿರುವ ಒಬ್ಬ ವ್ಯಕ್ತಿ ಇಡೀ ಪಟ್ಟಣದಲ್ಲಿ ಯಾರನ್ನೋ ಹುಡುಕುತ್ತಿದ್ದಾನೆ ಎಂದು ಹೇಳ್ತಾನೆ. ನಂತರ ಇಲ್ಲಿ ದೃಶ್ಯ ಬದಲಾಗ್ತದೆ. ನಾವು ಸೈರಾಕ್ಯೂಸ್ ಮತ್ತು ಒಂಡೆನ್ನು ಮನೆಯೊಳಗೆ ನೋಡ್ತೇವೆ. ಒಂಡೆನ್, ಜನರು ನಿನ್ನನ್ನು ಸರ್ಕಸ್ ಎಂದು ಏಕೆ ಕರೆಯುತ್ತಾರೆ ಎಂದು ಕೇಳ್ತಾಳೆ. ಸೈರಾಕ್ಯೂಸ್, ಮೊದಲು ನಾನು ತುಂಬ ಮದ್ಯಪಾನ ಮಾಡುತ್ತಿದ್ದೆ, ಮೂರ್ಖತನದ ಕೆಲಸಗಳನ್ನು ಮಾಡುತ್ತಿದ್ದೆ ಎಂದು ಉತ್ತರಿಸ್ತಾನೆ. ಮತ್ತೆ ನೀನು ಮದ್ಯಪಾನವನ್ನು ಏಕೆ ಬಿಟ್ಟೆ ಎಂದು ಒಂಡೆನ್ ಕೇಳ್ತಾಳೆ. ಸೈರಾಕ್ಯೂಸ್, ಒಂದು ದಿನ ಕೆಲಸದಿಂದ ಮನೆಗೆ ಬಂದಾಗ ಆ್ಯನಿ ಅಚೇತನವಾಗಿ ನೆಲದಲ್ಲಿ ಬಿದ್ದಿದ್ಲು. ಅವಳ ತಾಯಿ ಕೂಡ ಸಂಪೂರ್ಣ ಮದ್ಯಪಾನದಲ್ಲಿ ಮುಳುಗಿದ್ಲು. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು, ಈ ಮನೆಯಲ್ಲಿ ಯಾರಾದರೂ ಒಬ್ಬರು ಜಾಗೃತರಾಗಿರಲೇಬೇಕು, ಆ್ಯನಿಯನ್ನು ಕಾಪಾಡಲು, ಅವಳನ್ನು ನೋಡಿಕೊಳ್ಳಲು. ಆದ್ದರಿಂದ ಆ ದಿನದಿಂದಲೇ ಅವನು ಮದ್ಯಪಾನವನ್ನು ಸಂಪೂರ್ಣವಾಗಿ ಬಿಟ್ಟೆ. ಆದರೆ ನನ್ನ ಹೆಂಡತಿಗೆ ಇದು ಮುಖ್ಯವಾಗಿರಲಿಲ್ಲ, ಏಕೆಂದರೆ ಅವನು ಕೇವಲ ಒಬ್ಬ ಸಾಮಾನ್ಯ ಮೀನುಗಾರನಾಗಿದ್ದ ಕಾರಣ ಅವಳು ನನ್ನನ್ನು ಮನೆಯಿಂದ ಹೊರಹಾಕಿದ್ಲು. ಇದರ ಪರಿಣಾಮವಾಗಿ ಸರ್ಕಾರ ಆ್ಯನಿಯ ಕಸ್ಟಡಿಯನ್ನು ಅವಳ ತಾಯಿಗೇ ನೀಡಿತು ಎಂದು ಹೇಳ್ತಾನೆ. ಈ ನೋವಿನ ಕಥೆಯನ್ನು ಕೇಳಿದ ನಂತರ ಸೈರಾಕ್ಯೂಸ್ ಮತ್ತು ವಾಂಡನ್ ನಡುವೆ ಇನ್ನಷ್ಟು ಸಮೀಪತೆ ಬೆಳೆಯುತ್ತದೆ. ಆ ಸಮೀಪತೆ ನಿಧಾನವಾಗಿ ಪ್ರೀತಿಯಾಗ್ತದೆ ಮತ್ತು ಇಬ್ಬರೂ ಶಾರೀರಿಕವಾಗಿ ಒಂದಾಗ್ತಾರೆ. ಅದಾದ ಬಳಿಕ ಸೈರಾಕ್ಯೂಸ್ ಮತ್ತೆ ಚರ್ಚ್ಗೆ ಹೋಗಿ ಕನ್ಫೆಷನ್ ಮಾಡ್ತಾನೆ. ಅಲ್ಲಿ ಅವನು ಫಾದರ್ಗೆ, ವಾಂಡನ್ ನನ್ನ ಜೀವನದಲ್ಲಿ ಅದೃಷ್ಟವಾಗಿ ಪರಿಣಮಿಸುತ್ತಿದ್ದಾಳೆ, ಆದರೆ ನನ್ನ ಭಯ ಇದರ ಕೊನೆ ಖುಷಿಯಾಗಿ ಅಂತ್ಯವಾಗ್ತದೆಯೋ ಅಥವಾ ದುಃಖದಿಂದ ಅಂತ್ಯವಾಗ್ತದೆಯೋ ನನಗೆ ತಿಳಿಯದು ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಚರ್ಚ್ ಹೊರಗೆ ಕಪ್ಪು ಕೂದಲಿರುವ ಒಬ್ಬ ವ್ಯಕ್ತಿ ಸೈರಾಕ್ಯೂಸ್ಗಾಗಿ ಕಾಯುತ್ತಿರ್ತಾನೆ. ಅವನು ಸೈರಾಕ್ಯೂಸ್ನನ್ನ, ನೀನು ಸಮುದ್ರದಿಂದ ರಕ್ಷಿಸಿದ ಆ ಹುಡುಗಿಗೆ ಯಾವ ಹೆಸರಿಟ್ಟಿದ್ದೀಯಾ ಎಂದು ಕೇಳ್ತಾನೆ. ಸೈರಾಕ್ಯೂಸ್ ಅವನಿಗೆ ಯಾವುದೇ ಉತ್ತರ ನೀಡುತ್ತಿಲ್ಲ. ಇನ್ನೊಂದು ಕಡೆ ವಾಂಡನ್ ಮನೆಯಲ್ಲಿ ನಿದ್ರಿಸುತ್ತಿರ್ತಾಳೆ. ಅಷ್ಟರಲ್ಲಿ ಹೊರಗಿನಿಂದ ಕಾರಿನ ಹೆಡ್ಲೈಟ್ಗಳ ಬೆಳಕು ಕಾಣಿಸುತ್ತದೆ. ಅದು ಅದೇ ಕಪ್ಪು ಕೂದಲಿನ ವ್ಯಕ್ತಿ ಎಂದು ಅವಳಿಗೆ ತಕ್ಷಣ ಅರ್ಥವಾಗ್ತದೆ. ಅವಳು ಕ್ಷಣಾರ್ಧದಲ್ಲಿ ಮರೆಮಾಚಿಕೊಳ್ತಾಳೆ. ಇನ್ನೊಂದು ಕಡೆ ಸೈರಾಕ್ಯೂಸ್ ಆ್ಯನಿಯನ್ನು ಡಯಾಲಿಸಿಸ್ ಅಪಾಯಿಂಟ್ಮೆಂಟ್ನ ನಂತರ ಮನೆಗೆ ಬಿಲ್ಲು ಬರ್ತಾನೆ. ಆದರೆ ಮನೆ ಲಾಕ್ ಆಗಿರ್ತದೆ. ಮನೆಯ ಕೀಲಿಗಳು ಅವಳ ತಾಯಿಯ ಬಳಿ ಇರ್ತವೆ. ಆದರೆ ಅವಳು ಆ ಸಮಯದಲ್ಲಿ ಒಂದು ಬಾರ್ನಲ್ಲಿ ಮದ್ಯಪಾನ ಮಾಡುತ್ತಿದ್ದಳು. ಸೈರಾಕ್ಯೂಸ್ಗೆ ಏನು ಮಾಡಬೇಕು ಎಂಬುದು ತಿಳಿಯುವುದಿಲ್ಲ. ಬೇರೆ ದಾರಿ ಇಲ್ಲದೆ ಅವನು ಆ್ಯನಿಯನ್ನು ಅವಳ ಮಲತಂದೆಯ ಬಳಿ ಬಿಟ್ಟು ಹೋಗಬೇಕಾಗ್ತದೆ. ಆದರೆ ಅವನು ಇದನ್ನು ಎಂದಿಗೂ ಬಯಸಿರಲಿಲ್ಲ. ಅಲ್ಲಿಂದ ಸೈರಾಕ್ಯೂಸ್ ನೇರವಾಗಿ ತನ್ನ ಮನೆಗೆ ಬರ್ತಾನೆ. ಅಲ್ಲಿ ಅವನು ನೋಡಿದ ದೃಶ್ಯ ಮನೆ ಸಂಪೂರ್ಣವಾಗಿ ನಾಶವಾಗಿತ್ತು. ಅವನು ವಾಂಡನ್ ಬಗ್ಗೆ ತೀವ್ರವಾಗಿ ಚಿಂತಿಸುತ್ತಾನೆ ಮತ್ತು ಅವಳು ತಾನೆ ಮತ್ತು ಅವಳನ್ನು ಹುಡುಕ್ತಾನೆ. ಸ್ವಲ್ಪ ಹುಡುಕಿದ ನಂತರ ವಾಂಡನ್ ಅವನಿಗೆ ಸಿಗುತ್ತಾಳೆ. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಸೈರಾಕ್ಯೂಸ್, ಏನಾಯ್ತು ಎಂದು ಕೇಳ್ತಾನೆ. ವಾಂಡನ್, ನನ್ನ ಗಂಡ ಬಂದಿದ್ದಾನೆ, ಆ್ಯನಿ ಹೇಳಿದ್ದ ಅದೇ ಸೀಲ್ ಗಂಡ, ಅವನು ನನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಉತ್ತರಿಸುತ್ತಾಳೆ. ಇದನ್ನು ಕೇಳಿದ ಸೈರಾಕ್ಯೂಸ್ ತಮಾಷೆಯಿಂದ, ನೀ ನಿಜವಾಗಿಯೂ ಇಚ್ಛೆಗಳನ್ನು ಪೂರೈಸಬಲ್ಲವಳಾದರೆ ನಿನ್ನನ್ನು ಹುಡುಕುತ್ತಿರುವ ಆ ವ್ಯಕ್ತಿ ಇಲ್ಲಿಂದ ಹೋಗಿಬಿಡುವಂತೆ ಒಂದು ವರ ಕೇಳೋಣ ಎನ್ನುತ್ತಾನೆ. ಆದರೆ ಒಂಡೆನ್, ಆ್ಯನಿ ಇನ್ಮುಂದೆ ಅಸ್ವಸ್ಥಳಾಗಿರಬಾರ್ದು ಎಂಬುದೇ ತನ್ನ ವಿಶ್ ಎನ್ನುತ್ತಾಳೆ. ಮತ್ತು ಸೈರಾಕ್ಯೂಸ್ ಕೂಡ, ನೀನು ಯಾವತ್ತೂ ನನ್ನ ಜೊತೆಯಲ್ಲೇ ಇರಬೇಕು, ಇದು ನನ್ನ ವಿಶ್ ಎಂದು ಹೇಳ್ತಾನೆ.
ಮತ್ತೊಂದು ಕಡೆ ಆನಿಯ ತಾಯಿ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾಳೆ. ಆದರೆ ಅವಳು ಸಂಪೂರ್ಣವಾಗಿ ಮದ್ಯದ ನಶೆಯಲ್ಲಿ ಇರ್ತಾಳೆ. ಆ ನಶೆಯ ಪರಿಣಾಮವಾಗಿ ಅವಳ ಕಾರ್ ನಿಯಂತ್ರಣ ತಪ್ಪಿ ಎದುರಿನಿಂದ ಬರುತ್ತಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತದೆ. ಆ ಕಾರು ಮತ್ತಾರದ್ದೂ ಅಲ್ಲ, ಅದೇ ಕಪ್ಪು ಕೂದಲಿನ ರಹಸ್ಯಮಯ ವ್ಯಕ್ತಿಯ ಕಾರು. ಅಪಘಾತ ಭೀಕರವಾಗಿರುತ್ತದೆ. ಆನಿಯ ತಾಯಿಯ ಬಾಯ್ ಫ್ರೆಂಡ್ ಅಲೆಕ್ಸ್ ಕಾರಿನ ವಿಂಡ್ಶೀಲ್ಡ್ ಒಡೆದು ಹೊರಗೆ ಎಸೆಯಲ್ಪಡುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಅವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಸೈರಾಕ್ಯೂಸ್ ಮತ್ತು ವಂಡೆನ್ ಅಪಘಾತ ನಡೆದ ಸ್ಥಳಕ್ಕೆ ತಲುಪುತ್ತಾರೆ. ಸೈರಾಕ್ಯೂಸ್ ಭಯ ಮತ್ತು ಆತಂಕದಿಂದ ಓಡಿ ಹೋಗಿ ತನ್ನ ಮಗಳು ಆನಿಯನ್ನು ನೋಡ್ತಾನೆ. ಅವಳು ಬದುಕಿದ್ದಾಳೆ, ಆದರೆ ಅಚೇತನ ಸ್ಥಿತಿಯಲ್ಲಿ. ಆಸ್ಪತ್ರೆಯಲ್ಲಿ ವೈದ್ಯರು ಒಂದು ಅಚ್ಚರಿಯ ವಿಷಯವನ್ನು ತಿಳಿಸುತ್ತಾರೆ. ಅಲೆಕ್ಸ್ ಬಳಿ ಡೋನರ್ ಕಾರ್ಡ್ ಇತ್ತು. ಇನ್ನೂ ಆಶ್ಚರ್ಯದ ಸಂಗತಿ ಅಂದರೆ ಆ ಕಾರ್ಡ್ನಲ್ಲಿದ್ದ ಅಂಗಾಂಶಗಳು ಆನಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತವೆ. ಹೀಗಾಗಿ ವೈದ್ಯರು ತಕ್ಷಣವೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವ ನಿರ್ಧಾರ ಕೈಗೊಳ್ತಾರೆ. ಇದೇ ಸಮಯದಲ್ಲಿ ವಂಡೆನ್ ಆ ಕಪ್ಪು ಕೂದಲಿನ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ. ಅವರ ಮಾತುಕತೆಯಿಂದ ಇಬ್ಬರೂ ಯಾವುದೋ ಕಾನೂನು ಬಾಹಿರ ಮತ್ತು ಅಪಾಯಕಾರಿ ಕಾರ್ಯದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂಬ ಸತ್ಯ ಹೊರಬರುತ್ತದೆ. ವಂಡೆನ್ಗೆ ತನ್ನ ಸಮಯ ನಿಧಾನವಾಗಿ ಮುಗಿಯುತ್ತಿದೆ ಎಂಬ ಅರಿವು ಮೂಡುತ್ತದೆ. ಮತ್ತೊಂದು ಕಡೆ ಸೈರಾಕ್ಯೂಸ್ ಅಲೆಕ್ಸ್ನ ಅಂತ್ಯಕ್ರಿಯೆಗೆ ಹಾಜರಾಗ್ತಾನೆ. ಅಲ್ಲಿ ಅವನ ಮಾಜಿ ಪತ್ನಿ ಅಲೆಕ್ಸ್ನ ನೆನಪಿಗಾಗಿ ಒಂದು ಡ್ರಿಂಕ್ ತೆಗೆದುಕೊಳ್ಳೋಣ ಎಂದು ಹೇಳ್ತಾಳೆ. ಮೊದಲು ಸೈರಾಕ್ಯೂಸ್ ನಿರಾಕರಿಸ್ತಾನೆ. ನಂತರ ತನ್ನ ತಾಳ್ಮೆ ಕಳೆದುಕೊಂಡು ಆ ಪಾನೀಯವನ್ನು ಕುಡಿಯುತ್ತಾನೆ. ಅದಾದ ಮೇಲೆ ಅವನ ಮಾಜಿ ಪತ್ನಿ ಒಂದು ಷರತ್ತು ಇಡುತ್ತಾಳೆ. ಆನಿ ವೀಲ್ ಚೇರ್ನಲ್ಲಿ ಇರುವವರೆಗೂ ಅವಳು ಸೈರಾಕ್ಯೂಸ್ ಜೊತೆ ಇರಬಹುದು. ಆದರೆ ಅದಕ್ಕಾಗಿ ಅವನು ವಂಡೆನ್ನನ್ನು ಬಿಟ್ಟು ಬಿಡಬೇಕು. ಈ ಮಾತು ಸೈರಾಕ್ಯೂಸ್ನ ಹೃದಯವನ್ನು ಚೂರು ಮಾಡ್ತದೆ. ಅವನು ತನ್ನ ನೋವನ್ನು ಮರೆಸಿಕೊಳ್ಳಲು ಪೂರ್ಣ ಮದ್ಯದ ಬಾಟ್ಲಿಯನ್ನೇ ಕುಡಿಯುತ್ತಾನೆ. ನಶೆಯಲ್ಲೇ ಅವನು ವಂಡೆನ್ನನ್ನು ದೋಣಿಯಲ್ಲಿ ಕರೆದುಕೊಂಡು ಹೋಗಿ ಸೀಲ್ ರಾಕ್ ಬಳಿ ತಲುಪ್ತಾನೆ. ನಾನು ಇನ್ನೊಂದು ಪಾನೀಯ ತೆಗೆದುಕೊಂಡು ಬರ್ತೇನೆ ಎಂದು ಹೇಳ್ತಾನೆ. ಆದರೆ ಆ ಮಾತಿನ ಹಿಂದೆ ಇರುವ ಸತ್ಯ ಬೇರೆ. ಅವನು ವಂಡೆನ್ನನ್ನು ಅಲ್ಲಿಯೇ ಬಿಟ್ಟು ಹೋಗಲು ತೀರ್ಮಾನಿಸಿದ್ದ. ವಂಡೆನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು, ಕನಿಷ್ಠ ಆನಿಗೆ ವಿದಾಯ ಹೇಳುವ ಅವಕಾಶವಾದರೂ ಕೊಡ್ಬೋದಿತ್ತಲ್ಲ ಎಂದು ಹೇಳ್ತಾಳೆ. ಆದರೆ ಸೈರಾಕ್ಯೂಸ್ ಅವಳ ಮಾತನ್ನು ಕೇಳೋದಿಲ್ಲ. ಅವನು ಕಠಿಣವಾಗಿ, ನಮ್ಮಿಬ್ಬರ ಲೋಕಗಳು ಬೇರೆ ಬೇರೆ, ನೀನು ಇಲ್ಲಿಯೇ ಇರಬೇಕು ಎಂದು ಹೇಳಿ ಹೊರಟು ಹೋಗುತ್ತಾನೆ. ಮುಂದಿನ ಬೆಳಿಗ್ಗೆ ಸೈರಾಕ್ಯೂಸ್ ಆನಿಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರ್ತಾನೆ. ಮನೆಗೆ ಬಂದ ಕೂಡಲೇ ಆನಿ ವಂಡೆನ್ನಲ್ಲಿದ್ದಾಳೆ ಎಂದು ಕೇಳ್ತಾಳೆ. ಸೈರಾಕ್ಯೂಸ್ ಅವಳನ್ನು ಅವಳ ಸೀಲ್ ಪತಿ ಕರೆದುಕೊಂಡು ಹೋಗಿದ್ದಾನೆ ಎಂದು ಸುಳ್ಳು ಹೇಳ್ತಾನೆ. ಆದರೆ ಆನಿ ಶಾಂತ ನಂಬಿಕೆಯಿಂದ, ಇಲ್ಲ, ವಂಡೆನ್ ಖಂಡಿತವಾಗಿಯೂ ಮರಳಿ ಬರ್ತಾಳೆ, ಏಕೆಂದರೆ ಅವಳೊಂದು ಅಮೂಲ್ಯ ಭಾಗ ಇನ್ನೂ ಇಲ್ಲಿ ಉಳಿದಿದೆ ಎಂದು ಹೇಳ್ತಾಳೆ. ಸೈರಾಕ್ಯೂಸ್, ನೀನು ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಎಂದು ಆನಿಯನ್ನು ಕೇಳ್ತಾನೆ. ಆದರೆ ಆನಿ ಏನೂ ಹೇಳದೆ ಮೌನವಾಗಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆನಿ ಟಿವಿ ನೋಡ್ತಾ ಕುಳಿತಿರ್ತಾಳೆ. ಅಷ್ಟರಲ್ಲಿ ಒಂದು ಚಾನೆಲಲ್ಲಿ ಬ್ಯಾಂಡ್ನ ಲೈವ್ ಕಾನ್ಸರ್ಟ್ ಪ್ರಸಾರವಾಗುತ್ತಿರ್ತದೆ. ಅಲ್ಲಿ ಕೇಳಿ ಬರುವ ಒಂದು ಹಾಡು ಅಲ್ಲೇ ಕುಳಿತಿರುವ ಸೈರಾಕ್ಯೂಸ್ನ ಗಮನ ಸೆಳೆಯುತ್ತದೆ. ಅವನು ಆ ಹಾಡನ್ನು ತಕ್ಷಣವೇ ಗುರುತಿಸ್ತಾನೆ. ಅದು ವಂಡೆನ್ ತನ್ನ ದೋಣಿಯಲ್ಲಿ ಹಾಡಿದ್ದ ಅದೇ ಹಾಡು. ಆ ಕ್ಷಣ ಸೈರಾಕ್ಯೂಸ್ಗೆ ದೊಡ್ಡ ಅರಿವು ಮೂಡುತ್ತದೆ. ಈ ಹಾಡು ನಿಜವಾದ ಹಾಡಾಗಿದ್ದರೆ, ಅಂದರೆ ವಂಡೆನ್ ಕೂಡ ನಿಜವಾದ ಮನುಷ್ಯಲೇ, ಅವಳು ಯಾವುದೇ ಸೆಲ್ಕಿಯಲ್ಲ. ಈ ಸತ್ಯ ತಿಳಿದ ತಕ್ಷಣವೇ ಅವನು ಸಮಯ ವ್ಯರ್ಥ ಮಾಡದೆ ವಂಡೆನ್ನನ್ನು ಹುಡುಕಲು ಹೊರಡುತ್ತಾನೆ. ಅವನು ನೇರವಾಗಿ ಸೀಲ್ ರಾಕ್ ಬಳಿ ತಲುಪುತ್ತಾನೆ. ಅಲ್ಲಿ ಅವನು ವಂಡೆನ್ನನ್ನು ಕಂಡು, ನನಗೆ ಸತ್ಯವನ್ನು ಹೇಳು ಎಂದು ಕೇಳ್ತಾನೆ. ವಂಡೆನ್ ಆಳವಾಗಿ ಉಸಿರೆಳೆದು ತನ್ನ ರಹಸ್ಯವನ್ನು ಬಿಚ್ಚಿಡ್ತಾಳೆ. ನನ್ನ ನಿಜವಾದ ಹೆಸರು ಝೋನಾ, ನಾನು ರೊಮೇನಿಯಾದವಳು. ತಾನೂ ಮತ್ತು ಆ ಕಪ್ಪು ಕೂದಲಿನ ವ್ಯಕ್ತಿ ವ್ಲಾಡಿಕ್ ಇಬ್ಬರೂ ಮಾದಕ ವಸ್ತುಗಳ ಕಳ್ಳ ಸಾಗಣೆಯಲ್ಲಿ ಸಿಲುಕಿದ್ದರು. ಒಂದು ದಿನ ಅವರನ್ನು ಐರಿಷ್ ಕೋಸ್ಟ್ ಗಾರ್ಡ್ ಹಿಡಿಯಲು ಬರ್ತಾರೆ. ಆ ಸಮಯದಲ್ಲಿ ವ್ಲಾಡಿಕ್ ಅವಳನ್ನು ಬಲವಂತವಾಗಿ ಡ್ರಗ್ಸ್ ಜೊತೆ ಸಮುದ್ರಕ್ಕೆ ಜಿಗೇಲ್ ಹೇಳ್ತಾನೆ. ಯಾಕೆಂದರೆ ಅವಳು ತುಂಬಾ ಒಳ್ಳೆ ಈಜುಗಾರ್ತಿಯಾಗಿದ್ಲು. ಆದರೆ ಸಮುದ್ರದ ಭೀಕರ ಅಲೆಗಳು ಅವಳನ್ನು ಮುಳುಗಿಸ್ಬಿಟ್ಟು. ಅದೇ ಸಮಯದಲ್ಲಿ ಸೈರಾಕ್ಯೂಸ್ ಅವಳನ್ನು ರಕ್ಷಿಸಿದ್ದ. ಸತ್ಯ ಹೊರಬಿದ್ದ ನಂತರ ಸೈರಾಕ್ಯೂಸ್ ಮತ್ತು ಜೋನಾ ಮನೆಗೆ ಮರಳ್ತಾರೆ. ಆದರೆ ಅಲ್ಲಿ ಅವರಿಗೆ ಭಯಾನಕ ದೃಶ್ಯ ಎದುರಾಗ್ತದೆ. ವ್ಲಾಡಿಕ್ ಈಗಾಗಲೇ ಅಲ್ಲಿದ್ದಾನೆ. ವ್ಲಾಡಿಕ್ ಮತ್ತು ಅವನ ಸಹಚರ ಸೈರಾಕ್ಯೂಸ್ ಮತ್ತು ಆನಿಯನ್ನು ಬೆದರಿಸ್ತಾರೆ. ಜೋನಾ ಡ್ರಗ್ಸ್ ಎಲ್ಲಿ ಅಡಗಿಸಿದ್ದಾಳೆ ಎಂದು ಹೇಳದಿದ್ದರೆ ನಾವು ಎಲ್ಲರನ್ನೂ ಕೊಂದು ಬಿಡ್ತೇವೆ ಎಂದು ಎಚ್ಚರಿಕೆ ನೀಡ್ತಾರೆ. ಇದಕ್ಕೆ ಬೇರೆ ಮಾರ್ಗವಿಲ್ಲದೆ ಜೋನಾ ಅವರನ್ನು ಡ್ರಗ್ಸ್ ಅಡಗಿಸಿದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾಳೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಡ್ರಗ್ಸ್ ಸಂಪೂರ್ಣವಾಗಿ ಮಾಯವಾಗಿರ್ತವೆ. ಅಷ್ಟರಲ್ಲಿ ಆನಿ, ಅದು ಯಾರಿಗೂ ಸಿಗಬಾರದೆಂದು ನಾನೇ ಅದನ್ನು ತೆಗೆದಿದ್ದೇನೆ, ಯಾಕೆಂದರೆ ಒಂದಿನ್ಗೆ ಅದು ಸಿಕ್ಕರೆ 7 ವರ್ಷಗಳ ನಂತರ ನಮ್ಮನ್ನು ಬಿಟ್ಟು ಹೋಗ್ತಾಳೆ. ಆದ್ದರಿಂದ ಅವಳು ನಮ್ಮ ಜೊತೆಯಲ್ಲೇ ಶಾಶ್ವತವಾಗಿ ಇರಲಿ ಎಂದು ಹೀಗೆ ಮಾಡಿದೆ ಎನ್ನುತ್ತಾಳೆ. ಈ ಮಾತು ಕೇಳಿ ಜೋನಾ ಭಾವನಾತ್ಮಕವಾಗಿ ಆನಿಗೆ, ನೀನು ನನಗೆ ಸರಿಯಾದ ಜಾಗವನ್ನು ತೋರಿಸಿದ್ರೆ ನಾನು ಯಾವತ್ತೂ ಇಲ್ಲೇ ಇರ್ತೇನೆ ಎಂದು ವಾಗ್ದಾನ ಮಾಡ್ತಾಳೆ. ನಂತರ ನಾನದನ್ನು ಲ್ಯಾಬ್ಸ್ಟರ್ ಪೋರ್ಟ್ನಲ್ಲಿ ಅಡಗಿಸಿದ್ದೇನೆ ಎಂದು ಆನಿ ಹೇಳ್ತಾಳೆ. ಎಲ್ಲರೂ ದೋಣಿಗೆ ಇರ್ತಾರೆ. ದೋಣಿ ಸಮುದ್ರದ ಮಧ್ಯಕ್ಕೆ ಬಂದಾಗ ವ್ಲಾಡಿಕ್ ಲಾಬ್ಸ್ಟರ್ ಬೋಟನ್ನು ತೆಗೆಯುವಷ್ಟರಲ್ಲಿ ಝೋನಾ ಚಾತುರ್ಯದಿಂದ ಹಗ್ಗವನ್ನು ಎಳೆದು ವ್ಲಾಡಿಕ್ ಮತ್ತು ಅವನ ಸಹಚರನನ್ನು ನೀರಿಗೆ ಬೀಳಿಸ್ತಾಳೆ. ಆ ಇಬ್ಬರಿಗೆ ಈಜು ಬಾರದ ಕಾರಣ ಅವರು ಸಮುದ್ರದಲ್ಲೇ ಮುಳುಗಿ ಸಾವನ್ನಪ್ತಾರೆ. ಸ್ವಲ್ಪ ಸಮಯದ ನಂತರ ಪೊಲೀಸರಲ್ಲಿ ಬರ್ತಾರೆ. ಝೋನಾ ಅವರನ್ನು ಬಂಧಿಸಿ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಸೈರಾಕ್ಯೂಸ್ ಮತ್ತು ಆನಿ ಮಾತ್ರ ಮೌನವಾಗಿ ತಮ್ಮ ಮನೆಗೆ ಮರಳ್ತಾರೆ. ನಂತರ ಸೈರಾಕ್ಯೂಸ್ ಮತ್ತೊಮ್ಮೆ ಚರ್ಚ್ಗೆ ಕನ್ಫೆಷನ್ಗೆ ಹೋಗ್ತಾನೆ. ಅಲ್ಲಿ ಅವನ ಫಾದರ್ಗೆ, ಝೋನಾ ಮುಂದಿನ ವಾರ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಿದೆ. ಅವಳು ಈ ದೇಶದ ನಾಗರಿಕಳಲ್ಲ, ಅವಳನ್ನು ಡಿಪೋರ್ಟ್ ಮಾಡಲಾಗ್ತದೆ. ಆದರೆ ಒಂದು ಮಾರ್ಗ ಇದೆ.
ಅವಳು ಇಲ್ಲಿ ನಾಗರಿಕಳಾದರೆ ಅವಳಿಗೆ ಇಲ್ಲಿ ಉಳಿಯಲು ಅವಕಾಶ ಸಿಗ್ತದೆ. ಅದಕ್ಕಾಗಿ ಅವಳು ಯಾರನ್ನಾದರೂ ಮದುವೆಯಾಗಬೇಕು ಎಂದು ಹೇಳ್ತಾನೆ. ಫಾದರ್ ನಗುಮುಖದಿಂದ ಅಂದ ಹಾಗೆ ಅವಳನ್ನು ಮದುವೆಯಾಗೋದು ಯಾರು ಎಂದು ಕೇಳ್ತಾರೆ. ಇಲ್ಲಿಂದ ದೃಶ್ಯ ಬದಲಾಗ್ತದೆ. ಆ್ಯನಿ ಜೋನಾಗೆ ವಿವಾಹದ ಉಡುಪು ತೊಡಿಸಲು ಸಹಾಯ ಮಾಡ್ತಿರ್ತಾಳೆ. ಸೈರಾಕ್ಯೂಸ್ ತಾನು ಅದ್ಭುತವಾದ ಸೂಟ್ ಧರಿಸಿ ಸಿದ್ಧನಾಗಿರ್ತಾನೆ. 3 ಜನರು ದೋಣಿಯಲ್ಲಿ ಕುಳಿತು ಮದುವೆಗೆ ಹೊರಡುತ್ತಾರೆ. ಆ ದೃಶ್ಯವನ್ನು ಊರಿನ ಎಲ್ಲಾ ಮೀನುಗಾರರು ಆಶ್ಚರ್ಯದಿಂದ ನೋಡುತ್ತಿರ್ತಾರೆ. ಸಮುದ್ರದ ಮಧ್ಯೆ ಸೈರಾಕ್ಯೂಸ್ ತನ್ನ ಸಮುದ್ರದ ಅಪ್ಸರೆ ಹಾಗೂ ಸುಂದರವಾದ ಪತ್ನಿಯನ್ನು ಮುತ್ತಿಡುತ್ತಾನೆ. ಅದೇ ಕ್ಷಣದಲ್ಲಿ ಈ ಪ್ರೇಮ ಕಥೆ ಇಲ್ಲಿಯೇ ಅಂತ್ಯಗೊಳ್ಳುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.